ಬೆಲೆ ಏರಿಕೆಯ ವಿರುದ್ಧ ಮೈಸೂರಿನ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ಬೆಲೆಯನ್ನ ಏರಿಸ್ತಾ ಹೋದ್ರೆ ಜನ ಬೀದಿಗಿಳಿದು ಹೋರಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜನಸಾಮಾನ್ಯನಾಗಿ ಸಿಎಂ ಒಂದು ದಿನ ಜೀವನವನ್ನ ಮಾಡಲಿ, 20 ತಿಂಗಳಲ್ಲಿ 9 ರೂಪಾಯಿ ಹಾಲಿನ ದರ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. ಸುಭದ್ರ ಸರ್ಕಾರ ಇರುವಾಗ ಉತ್ತಮ ಆಡಳಿತವನ್ನ ನೀಡಬೇಕು ಅಂತ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದುಬಾರಿ ದುನಿಯಾದಲ್ಲಿ ಇಂದಿನಿಂದ ಎಲ್ಲವೂ ಕೂಡ ದುಬಾರಿ. ಅದರಲ್ಲೂ ಕೂಡ ಅಗತ್ಯ ವಸ್ತುಗಳು ಮತ್ತೆ ಅಗತ್ಯ ಸೇವೆಗಳು ಎರಡಕ್ಕೂ ಕೂಡ ಬೆಲೆ ಏರಿಕೆಯ ಬರೆಯನ್ನ ರಾಜ್ಯ ಸರ್ಕಾರ ಜನರ ಮೇಲೆ ಆಗ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನ ಇದಕ್ಕೆ ಏನ್ ಹೇಳ್ತಾರೆ ಕೇಳೋಣ. ಸರ್, ಇವತ್ತಿನಿಂದ ಎಲ್ಲವೂ ಕೂಡ ದರ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಹಾಲ್ ಇರ್ಬೋದು, ಕರೆಂಟ್ ಇರ್ಬೋದು, ಕಸ ಇರ್ಬೋದು, ರಸ್ತೆ ಟೋಲ್ ಇರ್ಬೋದು. ಏನು ಅನ್ನಿಸ್ತದೆ? ಗಾಬರಿ ಆಗ್ತಾ ಇದೆ. ಒಂದೇ ಸಲ ಏನೋ ಒಂದು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಯಾವುದು ಜಾಸ್ತಿ ಆಗ್ತಾ ಇಲ್ಲ ಅಂತ ಒಂದು ಹುಡುಕೋ ಪರಿಸ್ಥಿತಿಗೆ ಬಂದು ಕೂತ್ಕೋತು. ಏನು ಮಾಡ್ತಾ ಇದೆ ಸರ್ಕಾರ? ಏನು ಮಾಡ್ತಾ ಇದೆ ಸರ್ಕಾರ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಏನು ಮಾಡ್ತಾ ಇದ್ದಾರೆ? ಇದೇನು ಇವ್ರ ಗಮನಕ್ಕೆ ಗೊತ್ತಿಲ್ವಾ? ಇವರೇನು ರಾಜಮನೆತನದಲ್ಲಿ ಹುಟ್ಟಿದ್ರೆ ಅವರು ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಸಿದ್ದರಾಮಯ್ಯನವ್ರಿಗೆ ಇದು ಅರಿವಿಲ್ವಾ? ಜನಸಾಮಾನ್ಯರು ಹೇಗೆ ಬದುಕಬೇಕು? ಇಷ್ಟು ಒಂದು ಒಳ್ಳೆ ಮೆಜಾರಿಟಿ ಬಂದ ಸರ್ಕಾರ ಜನಕ್ಕೇನೋ ಸಹಾಯ ಮಾಡುತ್ತೆ, ಫುಲ್ ಫೆಡ್ ಸರ್ಕಾರ ಅಂತಂದರೆ ಇಷ್ಟು ಅವ್ಯವಸ್ಥೆ ಯಾರು ಬದುಕೋಕ್ಕಾಗುತ್ತೆ? ಇದು ನನ್ನ ಹತ್ರ ಕೇಳಬೇಡಿ. ಜನಸಾಮಾನ್ಯ ಇನ್ನೂ ಪಬ್ಲಿಕಲ್ಲಿ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ. ಜನ ಬದುಕಲಿಕ್ಕಾಗಲ್ಲ. ಜನ ಬೀದಿಗೆ ಬಂದು ಪ್ರತಿಭಟನೆ ಮಾಡೋವಂಥ, ಗಲಾಟೆ ಮಾಡೋವಂಥ ಅಥವಾ ಒಬ್ಬರು ಇನ್ನೊಬ್ರನ್ನ ದೋಚೋವಂಥ ವ್ಯವಸ್ಥೆ ಖಂಡಿತ ಆಗುತ್ತೆ. ಈ ವ್ಯವಸ್ಥೆ ಇದೇ ಥರ ಮುಂದುವರೆದ್ರೆ ಬದುಕಲಿಕ್ಕಾಗಲ್ಲ. ಜನ ಅಷ್ಟು ದುಬಾರಿ ಇದೆ. ರಾಜ್ಯ ಸರ್ಕಾರ ಫ್ರೀಗಳು ಕೊಡ್ತಾ ಇದೆ, ಗ್ಯಾರಂಟಿಗಳು ಕೊಡ್ತಾ ಇದೆ. ಕೊಟ್ಟಿರೋದ್ರ ಪರಿಣಾಮನ ಗ್ಯಾರಂಟಿ ಹಣನ ತುಂಬಿಸ್ಲಿಕ್ಕೋಸ್ಕರ ಇವರು ಕಸದ ಮೇಲೂ ತೆರಿಗೆ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಇದೊಂದು ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ರಾಜ್ಯಕ್ಕೆ ಒಂದು ದುರ್ದೈವ ಅಂತ ಹೇಳ್ಬೋದು. ಅದರಲ್ಲೂ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದಿಂದ ಬಂದಂಥ ನಾಯಕರು ಅನ್ಸ್ಕೋತಾರೆ. ಅವರು ತೊಂದರೆ ಕೊಡ್ತಾ ಇರೋದು ಹಿಂದುಳಿದ ವರ್ಗದವ್ರಿಗೆ. ಮುಂದುವರೆದ ಜನಾಂಗಕ್ಕೆ ಏನು ಎಫೆಕ್ಟ್ ಆಗಲ್ಲ. ಬಡತನ ರೇಖೆಗಿಂತ ಕಡಿಮೆ ಇರೋ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಇನ್ನಾದರೂ ಜನ ಪ್ರತಿಭಟನೆ ಮಾಡಿ ಈ ಸರ್ಕಾರನ ಬೇಗ ಕಿತ್ತೋಗಿಬೇಕು ಅಂತ ನಾನು ಇಷ್ಟಪಡ್ತೀನಿ. ಓಕೆ, ಈ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುವಂಥದ್ದು ನಿಮ್ಮ ದಿನನಿತ್ಯದ ಜೀವನದ ಮೇಲೆ ಯಾವ ಥರದ್ದು ಪರಿಣಾಮ ಬೀರುತ್ತೆ? ಸರ್, ದಿನನಿತ್ಯ ಜೀವನದಲ್ಲಿ ಇವತ್ತು ಒಬ್ಬ ಮನುಷ್ಯ ಒಂದು ಕುಟುಂಬ ಬರಬೇಕು ಅಂದರೆ 1,000 ರೂಪಾಯಿ ಇಲ್ಲದೆ ಜೀವನ ಮಾಡೋಕ್ಕಾಗ್ತಾನೆ ಇಲ್ಲ. ಅಂದರೆ ದಿನ ಬೆಲೆ ಏರಿಕೆ. ಮಧ್ಯಮ ವರ್ಗದವರು ಬದುಕೋಕೆ ಆಯ್ತಲ್ಲ. ಸಿದ್ದರಾಮಯ್ಯನವರು ಕೂಡ ಮಧ್ಯಮ ವರ್ಗದವರೇ. ಅಂದರೆ ಒಬ್ಬ ರೈತಾಪಿ ಜೀವನದಲ್ಲಿ ಬಂದಿರತಕ್ಕಂಥ ಒಬ್ಬ ಸಿದ್ದರಾಮಯ್ಯನವರು ಬಡ ಜನರ ಕಷ್ಟ ಗೊತ್ತಾಗ್ತಾ ಇಲ್ವಾ? ಅಲ್ಲ ಸ್ವಾಮಿ, ಹಾಲು 4 ರೂಪಾಯಿ ಜಾಸ್ತಿ, ಟೋಲು. ಇವತ್ತು ನಾವು ಮೈಸೂರು ಟು ಬೆಂಗಳೂರು ಹೋಗಿದ್ದು ಬರ್ತೀವಿ ಅಂತ ಹೇಳಿದ್ರೆ ನಮ್ಗೆ 20 ರೂಪಾಯಿ ಎಕ್ಸ್ಟ್ರಾ ಬೆಳಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ 20 ಅಂದರೆ ಎಷ್ಟಾಯಿತು? ಈಗ ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಯ್ತಾ ಇದೆ. ಅಂದರೆ ನಮಗೆ ದಿನನಿತ್ಯ ಬೇಕಾಗಿರ್ತಕ್ಕಂಥದ್ದು ಕರೆಂಟು, ಈ ಕಸದಲ್ಲೂ ಕೂಡ ನೀವು ಅಂದರೆ ನಮ್ಮ ಹತ್ರ ಸುಲಿಗೆ ಮಾಡ್ತೀರಂತ ಏನು ಸಮಯ ಅರ್ಥ? ಬೆಂಕಿಯಿಂದ ಬಾಣ್ಲಿಗೆ ಬಿದ್ದಿದ್ದೀವಿ ಅಂತ ಹೇಳ್ತಾವ್ರೆ. ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯ ಅವರಿಗೆ ಶಬಾಷ್ಗಿರಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಅಂದರೆ ಮುಂದಿನ ಪೀಳಿಗೆಗೆ ಅವರು ಮಾದರಿ ಆಗ್ತಾ ಇದ್ದಾರೆ. ಏನು ಅಂದರೆ ಒಂದ್ರ ಮೇಲೆ ಯಾವ ರೀತಿ ಜನಗಳ ಹತ್ರ ಕಿತ್ಕೋಬೇಕು ಅಂತ ಅವರು ಮಾದರಿ ಹೇಳ್ತಾ ಇದ್ದಾರೆ, ಪಾಠ ಹೇಳ್ತಾ ಇದ್ದಾರೆ. ಸರ್ಕಾರ ಹೆಂಗೆ ನಡೆಸಬೇಕು, ಸರ್ಕಾರದಲ್ಲಿ ಯಾಕೆ ದುಡ್ಡು ಖಾಲಿ ಆಗ್ತಾ ಇದೆ, ಹೆಂಗೆ ಖಾಲಿ ಆಗ್ತಾ ಇದೆ ಎಲ್ಲರೂ ಗೊತ್ತಿದೆಯಾ? ಜನಗಳಿಗೆ ಗೊತ್ತಿಲ್ಲ. ಆದರೆ ಇವಾಗ ಸರ್ಕಾರದಲ್ಲಿ ಖಜಾನೆ ತುಂಬಿಸ್ಬೇಕು ಅಂದರೆ ಯಾವ ರೀತಿ ಸೆಸ್ಕ್ ಹಾಕಬೇಕು, ಯಾವ ರೀತಿ ಹಾಲಿನ ದರ ಮಾಡಬೇಕು, ಪೆಟ್ರೋಲ್ ರೇಟ್ ಹೈಕ್ ಮಾಡಬೇಕು, ವಾಹನದ ಮೇಲೆ ಯಾವ ರೀತಿ ಜನಗಳಿಗೆ ಬರೆ ಹಾಕಬೇಕು ಅಂದರೆ ಇವ್ರ ಹತ್ರ ಕಲಿಬೇಕು. ಅಂದರೆ ಈ ಬೆಲೆ ಏರಿಕೆಗಳ ಬಗ್ಗೆ ಯಾರು ಪ್ರಶ್ನೆ ಮಾಡಿದ್ರೆ ಹಿಂದಿನ ಗೌರ್ಮೆಂಟ್ ಅವರೆಲ್ಲ ಮಾಡಿರಲಿಲ್ವಾ, ಅಗತ್ಯ ಇದೆ ಮಾಡಿರ್ತಾರೆ ಅನ್ನೋ ಒಂದು ಮಾತುಗಳನ್ನ ಗೌರ್ಮೆಂಟ್ ಅವ್ರು ಆಡ್ತಾರೆ. ಹೌದು ಸರ್, ನಿಮ್ಮ ಮಾತು ಒಪ್ಕೊಳ್ಳೋದ. ಹಿಂದಿನ ಸರ್ಕಾರ ಏನಿತ್ತು ಅವರು ಏನು ಬೆಲೆ ಏರಿಕೆ ಮಾಡಿದ್ರು ಅದಕ್ಕೆ ಯಾವ ರೀತಿ ಬೇಕು ಪೂರಕವಾಗಿ ಮಾಡ್ತಾಯಿದ್ರು. ಈಗ ಹಾಲಿನ ದರ ಎಷ್ಟು ಏರಿಸಿದ್ದಾರೆ ಅಂತ ಅಂದ್ಬಿಟ್ಟು ತಮಗೆಲ್ಲ ಗೊತ್ತಿದೆ. 2023ರಲ್ಲಿ ಅವ್ರ ಸರ್ಕಾರ ಬರ್ತದೆ, ಕಾಂಗ್ರೆಸ್ ಸರ್ಕಾರ ಬರ್ತದೆ. ಅವತ್ತಿಂದ ಇವತ್ತು ತನಕ 9 ರೂಪಾಯಿ ಹಾಲಿನ ದರ ಏರಿಸಿದ್ದಾರೆ. ರಾಜ್ಯ ಸರ್ಕಾರ ಈಗ ಏನು ಬೆಲೆ ಏರಿಕೆನ ಏನು ಮಾಡಿದ್ದಾರೆ ಅದನ್ನೆಲ್ಲ ಈ ಕೂಡಲೇ ಹಿಂಪಡಿಬೇಕು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮೋದಿ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.